बसतार हौद तरवी टांगा इकडं चालत नाही हे महाराष्ट्र आहे हौद काय असेल ते भीमा होळीचं तिकडं तुझं इकडं नको रे बाबा इकडे चालत नाही ते ಆ ಯಾನಿದ್ದದ ವಿಷಯದಾಗ ಮಾತಾಡೋ ನನ್ನ ಸಂಗಟ ಕರ್ಮ ಅನ್ನೋದು ದೊಡ್ಡದದ ಮೂರು ಲೋಕದ ಗಂಡ ಇದ್ರೂ ಕೂಡ ಅರ್ಜುನನ ಚಂಡ ಛೇದನ ಆಗ್ಯದಂದ್ರ ಧರ್ಮದವನಿನ ಸಂಗಟ್ಟೆ ಇದ್ದ ಉಳಿಸ್ಬೇಕಾಗಿತ್ತು ಯಾಕೆ ತಪ್ಪಿಸದೇನು ಏನು ಹೇಳುದದ ಏನ್ ಹೇಳ್ಬೇಕತ್ತೀರಿ ಧರ್ಮ ಕರ್ಮಕ್ಕೆ ಜಗಳ ಹತ್ಯಾದ ಹೌದಾ ಏನು ಧರ್ಮ ಕರ್ಮಕ್ಕೆ ಜಗಳ ಹತ್ಯಾದ ಒಂದ ದೃಷ್ಟಾಂತ ಕರ್ಮ ಅನ್ನೋದು ಹ್ಯಾಂಗ ದೊಡ್ಡದದ ಅನ್ನೋದು ಹೇಳುದದ ಕೇಳ್ರಿ ಹೌದೌದು ಅರ್ಜುನ ಮಹಾಭಾರತದಾಗ ಅರ್ಜುನಿಗೆ ಏನಂತೇಳಿ ಕರೆದಾರ ಏನ್ ಕರ್ದಾರ್ರಿ ಮೂರು ಲೋಕದ ಗಂಡ ಮಧ್ಯಮ ಪಾಂಡವ ಅಂತೇಳಿ ಕರೆದಾರ ಯಾರಿಗೆ ಅರ್ಜುನ ಹೌದೌದು ಹೌದಲ್ಲ ಹೌದ್ ಒಂದೇ ದಿನ ಏನಾಯ್ತಂದ್ರ ಏನಾಯ್ತ್ರಿ ಸರ ಪಾಂಡವ್ರದು ಲಗ್ನ ಇತ್ತು ದ್ರೌಪದಿ ಸಂಗಟ ಹೌದ್ ಗೆದ್ದವ್ರು ಯಾರು ಅರ್ಜುನ ಗೆದ್ದಿದ್ದ ಹೌದೌದು ತಾಯಿ ಏನಂದಳು ಯಾವ ಒಂದ್ ಹೆಣ್ಣ ತಂದಿದೇವ ನಾನು ಹಣ್ಣ ತಂದಿದ ತಿಳಿತು ತಾಯಿ ಹೌದು ಹಣ್ಣು ತಂದಾರ ಅಂದಂಗ ಕೇಳಿಸ್ತು 5 ಮಂದಿ ಹಂಚ್ಕೊಂಡು ತಿನ್ರಿ ಅಂದ್ರು ಹೌದೌದು ಅವಾಗ 5 ಮಂದಿ ಪಾಂಡವ್ರು ವಿಚಾರ ಮಾಡಿ ದ್ರೌಪದಿಗೆ 5 ಮಂದಿ ಆಳ್ಯಾರ ಹೌದೌದು ಆಳ್ಯಾರ ಇಲ್ಲ ಹೌದೌದು ಇಲ್ಲಿ ಒಂದು ಮಾತು ಇದಕ್ಕೆ ಹಿಂದೆ ಹೇಳ್ತ ಕೇಳು ಏನ್ ಹೇಳ್ಬೇಕತ್ತೀರಿ ಯಾವಾಗ ಕೈಲಾಸದಾಗ ಒಂದು ಕಾಮಧೇನು ಆಕಳಿಗೆ 3 ಹೊರಗಳು ಬೆನ್ ಹತ್ತಿವು ಹೌದ್ ಕಾಮಧೇನು ಆಕಳಿಗೆ 3 ಹೊರಗಳು ಬೆನ್ ಹತ್ತಿವು ಪರಮಾತ್ಮನ ಮಗಲಾಗ ಪಾರ್ವತಾದೇವಿ ಕುತ್ತಿಳು ಹೌದಾ ಆಕಳ ಗಾಬರಿಗೆ ಬಿದ್ದು ಓಡಿ ಓಡಿ ಹೊಂಟಿತ್ತು ಅವಾಗ ಹೊರಗಳು ಬೆನ್ ಹತ್ಯಾವ ಪಾರ್ವತಾದೇವಿ ನೋಡಿ ಕುಲುಕುಲು ನಕ್ಕಳು ಹೌದ್ ಪಾರ್ವತಾದೇವಿ ಕುಲುಕುಲು ನಕ್ಕದಕ್ಕಾಗಿ ಕಾಮಧೇನು ಆಕಳ ನಿತ್ತು ಪಾರ್ವತಾದೇವಿಗೆ ಶ್ರಾಪ ಕೊಡ್ತದ ಏನಂತ ಹೇಳಿ ಕೊಟ್ಟಾದ್ರಿ ಹುಚ್ಚಿ ಹೌದಾ ನೀನು ಒಂದು ಹೆಣ್ಣ ನಾನು ಒಂದು ಹೆಣ್ಣ ಹೌದಾ ಹೆಣ್ಣಿನ ದುಃಖ ಹೆಣ್ಣಿಗೆ ಗೊತ್ತಾಗಬೇಕಾಗಿತ್ತು ಹೌದಾ 3 ಹೊರಗಳು ಬೆನ್ ಹತ್ಯೇಳಿ ನೀ ಅಪಾಶಿ ಮಾಡಿ ನಕ್ಕಿದೆ ಅಂದ್ರ ಹೌದೌದು ದ್ವಾಪಾರ ಯುಗದಾಗ ನೀನೇ ದ್ರೌಪದಿಯಾಗಿ ಹುಟ್ಟಿ ಬಾ ನಿನಗ 5 ಮಂದಿ ಗಂಡದ್ಯಾರಾಗಲತ್ತೇಳಿ ಹಿಂದಿನ ಕರ್ಮದ ಬಂಧುಗಳೇ ದ್ರೌಪದಿಗೆ 5 ಮಂದಿ ಆಳದ್ರು ಹೌದಾ ಹೌದಿಲ್ಲ ಕರೆ ಒಬ್ರು ಕೋಲ್ಯಾಗ ದ್ರೌಪದಿ ಇದ್ದಳಂದ್ರ 2 ತಿಂಗಳ 12 ದಿನ ಅವನ ಹೆಂಡತಿಯಾಗಿ ಇರ್ತಿಳು ಹೌದೌದು ಕೊನೆ ದ್ರೌಪದಿ ಮತ್ತೊಬ್ಬರ ಜೊತೆ ಇರ್ಬೇಕಂದ್ರ ಅಗ್ನಿ ಕುಂಡದಾಗ ಸುಶೀರ್ಭೂತ ಆಗತಿಳು ಇದು ದ್ರೌಪದಿದ ಲಕ್ಷಣ ಇತ್ತು ಹೌದೌದು ಇದು ನೇಮ ಯಾರ್ದಿತ್ತು ದ್ರೌಪದಿ ಇತ್ತು ಹೌದಾ ಕರೆ ಫರಕ್ ಬಿದ್ದು ಅವ್ರ ಜೊತೆ ಸಮಾಗಮ ಮಾಡುವಾಗ ಇನ್ನೊಬ್ಬ ನೋಡದಂದ್ರ ಅವನಿಗೆ 12 ವರ್ಷ ತೀರ್ಥಯಾತ್ರ ಇತ್ತು ಹೌದೌದು ಹೌದಿಲ್ಲ ಒಬ್ಬ ಬ್ರಾಹ್ಮಣರದು ಒಂದು ಆಕಳುಗಳು ತುಡುಗರು ತೊಗೊಂಡು ಹೊಂಟಾರ ಆ ಬ್ರಾಹ್ಮಣ ಅರ್ಜುನಗ್ ಬಂದತ್ತನೆಯಪ್ಪ ನನ್ನ ಆಕಳುಗಳು ತುಡುಗರು ತೊಗೊಂಡು ಹೊಂಟಾರ ಅವರಿಂದ ನನಗೆ ಕೈದು ನನ್ನ ಆಕಳುಗಳು ನನಗೆ ಕೊಡು ಅಂದ ಅರ್ಜುನನ ಗಾಂಡಿವ ಧನುಷ್ಯ ಧರ್ಮರಾಜನ ಕೋಲಿ ದ್ರೌಪದಿ ಸಂಗಟ ಯಾ ಕೋಲಾಗಿರ್ತಿದ್ರು ಅದೇ ಕೋಲಾಗಿತ್ತು ಖರೆ ಗುರುತ ಅರ್ಜುನ ಯಾನ್ ಹಿಡಿತಿದ್ದ ಕಾಲನ ಚಪ್ಪಲ ಮನೆ ಮುಂದಿದ್ದು ಇಬ್ಬರದಂದ್ರ ಒಳಗ ಅತ್ತಿಗೆ ಅಣ್ಣ ಅದಾರ ಅಂತೇಳಿ ಅರ್ಜುನ ತಿಳ್ಕೋದಿತ್ತು ಖರೆ ಒಂದು ನಾಯಿ ಏನ್ ಮಾಡ್ತು ಧರ್ಮರಾಜ ದ್ರೌಪದಿ ಚಪ್ಪಲ ಬಾಯಾಗ ಹಿಡಿದು ದೂರ ಒಯ್ದು ಒಗದಿತ್ತು ಚಪ್ಪಲ್ ಇದ್ದಿತ್ತಲ್ಲ ಅವಾಗ ಅರ್ಜುನ ಹಂಗೆ ಘಸಂಡಿ ಕೊಟ್ಟು ಒಳಗ ಹೋದ ಮುಸಂಡಿ ಕೊಟ್ಟು ಒಳಗ ಹೋಗಿ ನೋಡುತ್ತಾನ ದ್ರೌಪದಿ ಸಂಗಟ ಧರ್ಮರಾಜ ಮನೆಗಿದ ಹೋಗಿ ಗಾಂಡಿ ತಂದು ಆಕಳು ಉಳಿಸದ ಖರೆ ಅವನಿಗೆ ಪನಿಷ್ಮೆಂಟ್ ಶಿಕ್ಷೆ ಏನಿತ್ತು 12 ವರ್ಷ ತೀರ್ಥಯಾತ್ರ ಮಾಡೋದಿತ್ತು ಅರ್ಜುನಿಗೆ ತೀರ್ಥಯಾತ್ರ ಬತ್ತ 12 ವರ್ಷ ಮಣಿಪುರ ಪಟ್ಟಣದಾಗ ಮನಸ್ಸು ಮಾಡದ ಯಾರಿಗೆ ಚಿತ್ರಾಂಗಿ ಜೊತೆ ಮನಸ್ಸು ಮಾಡಿ ಚಿತ್ರಾಂಗಿ ಜೊತೆ ಗಾಂಧರ್ವ ಲಗ್ನ ಆದ ಒಂದೇ ದಿನ ಚಿತ್ರಾಂಗಿ ಜೊತೆ ಮನಗದಕ್ಕಾಗಿ ಚಿತ್ರಾಂಗಿ ಗರ್ಭ ನಿತ್ತು ಅವಾಗಕ್ಕಿ ಯಾರತನ ಅರ್ಜುನ ಏನಂತಾರ್ರಿ ಇದು ಗರ್ಭ ನಂದಲ್ಲ ನೀ ಚಾಂಡಾಳಿ ಇದ್ದಿ ಅಂದ ನೀ ಏನಿದ್ದಿ ಸುಮಾರು ಕೆಲಸ ಮಾಡ್ದಕ್ಕಿದ್ದ ಗರ್ಭ ನಂದಲ್ಲ ಅಂತೇಳಿ ಅಂದದಕ್ಕೆ ಶೇಡಿತ್ತು ಚಿತ್ರಾಂಗಿಗೆ ನಿನ್ನ ಮಗನೇ ಅನ್ನತ್ತೇಳಿ ಖರೆ ಯಾವಾಗ ಅಂದಾನಂದ್ರ 1 ದಿನ ಹಾಕಿರ್ಲಿ ಅರ್ಜುನನ ಗರ್ವ ನಾಶ ಮಾಡ್ಬೇಕಂತೇಳಿ ಹೆಣ್ತಿ ತಿಳ್ಕೊಂಡಿಳು ಖರೆ ಹೊಟ್ಟೆಗಿದ್ದದ ಕೂಸಿಗೆ ಮುಂದೆ ಅರ್ಜುನ ಬಿಟ್ಟು ಹೋದವ್ರಿಗೆ ಹೊಟ್ಯಾಗ ಕೂಸು ಬೆಳಿತಿದ್ದ ಯಾವ ಬಬ್ರುವಾನ ಮುಂದೆ ಹುಟ್ಟಿ ಬಂದ ಬಳಕ ತಾಯಿ ಇಂಥ ವಿದ್ಯಾ ಕೊಟ್ಟಳು ಅವ ಬೆಕ್ಕಾದವ ಬಂದ್ರು ಅದರಾಗ ಬಬ್ರುವನ್ನ ಜಯನೇ ಆಗಿರ್ಬೇಕು ಅಂತ ವಿದ್ಯೆ ಕೊಟ್ಟಿಳು ಖರೆ ಮುಂದೆ ಕೌರವರು ಪಾಂಡವರು ಯುದ್ಧ ಆದ ಬಳಕ ಶ್ಯಾಮಕರ್ಣ ಕುದುರೆ ಬೇಕಾಗಿತ್ತು ಅರ್ಜುನ ತರ್ಲಕ್ಕ ಮಣಿಪುರ ಪಟ್ಟಣಕ್ಕೆ ಹೋದ ಅವಾಗ ಚಿತ್ರಾಂಗಿ ಹೊಟ್ಟಿಲಿ ಹುಟ್ಟಿದ ಮಗ ಬಬ್ರುವನ ವಯಕ್ಕೆ ಬಂದಿದ
ಅರ್ಜುನಂದು ಬಬ್ರುವಾನ ಇದ್ರ ಬಿದ್ರ ವಾದ ನಡೀತು. ಹೌದಾ ನೀ 3 ಲೋಕದ ಗಂಡ ಇದ್ದಿ ಅಂದ್ರ ನನ್ನ ಜೊತೆ ಯುದ್ಧ ಮಾಡು, ಜಯ ಆಯ್ತಂದ್ರ ನಿನಗ ನಾ ಕುದುರೆ ಕೊಡ್ತಾ ಅಂತ ಹೇಳ್ದ. ಹೌದೌದು ಅವಾಗ ಚಿತ್ರಾಂಗಿ ಮಗ ಬಬ್ರುವಾನ ಜೊತೆ ಅರ್ಜುನನ ಯುದ್ಧ ನಡೀತು. ಬಬ್ರುವಾನ ಬಾಣ ಹೊಡೆದ ಬಳಕ ಘನಘೋರ ಯುದ್ಧ ನಡೀತು. ಕೊನೆ ಒಂದೇ ಬಾಣ ಉಳಿದಿತ್ತು ಬಬ್ರುವಾನನ ಬಾತ್ಯಾದಾಗ. ಹೌದಾ ಆ ಬಾಣ ತೆಗೆದು ಬಬ್ರುವಾನ ಹೊಡೆದ ಬಳಕ ಅರ್ಜುನನ ಚಂಡ ಗಾಳಿಪಟ ಆಗ್ಯಾದ. ಹೌದೌದು ನಾ ಇಲ್ಲಿ ಒಂದು ಮಾತ ಕೇಳತ್ತ, ಏನ್ ಕೇಳ್ಬೇಕತ್ತೀರಿ? ಬಬ್ರುವಾನ ಹೊಡೆದಿಲ್ಲದು, ಅದ್ರ ಹಿನ್ನೆಲೆ ಗುಟ್ಟು ಬೇರೆ ಅದ. ಹೌದಾ ಕರ್ಮ ದೊಡ್ಡದದ. ಯಾಕೆ ಹೇಳ್ತ ಕೇಳ್ರಿ, ಭೀಷ್ಮಾಚಾರಿಗೆ ಕುರುಕ್ಷೇತ್ರದಾಗ ಅರ್ಜುನ ಶರಪಂಜರದ ಮ್ಯಾಗ ಮನಗಿಸಿದ. ಹೌದಾ ಭೀಷ್ಮಾಚಾರಿ ತಾಯಿ ಗಂಗಾಗ ದುಃಖ ಆಗಿತ್ತು. ಅರ್ಜುನನ ಜೊತೆ ನನ್ನ ಮಗನ ಯುದ್ಧ ಇತ್ತು, ನನ್ನ ಮಗ ಭೀಷ್ಮಾಚಾರಿಗೆ ಶರಪಂಜರದ ಮ್ಯಾಗ ಮನಗಿಸ್ಯಾನಂದ್ರ ಒಂದಿಲ್ಲ ಒಂದು ದಿನ ಅರ್ಜುನನ ಶಿರಚ್ಛೇದನ ಮಾಡ್ತೇಳಿ ಗಂಗಾ ಪ್ರತಿಜ್ಞೆ ಮಾಡಿಳು. ಮಗ ಬಬ್ರುವಾನನ ಬಾತ್ಯಾದಾಗ ನಾಗಾಸ್ತ್ರ ಆಗಿ ಬಾಣ ಆಗಿ ಕುತ್ತಿಳು. ಆ ಬಾಣ ಹೊಡೆದ ಬಳಕ ಅರ್ಜುನನ ಚಂಡ ಗಾಳಿಪಟ್ಟಾಗ್ಯವ. ಹಿಂದ ಮಾಡುದು ಅರ್ಜುನನ ಕರ್ಮದ ಬಂಧುಗಳೇ. ಹೌದೌದು ಯಾವುದು ದೊಡ್ಡದು? ಕರ್ಮ ದೊಡ್ಡದು. ಕೃಷ್ಣ ಪರಮಾತ್ಮ ನಿನ್ನ ಸಂಗಟ ಇದ್ದ ನಿನ್ನ ಚಂಡ ಹಾರದ ತಪ್ಪಿಸ್ಬೇಕಾಗಿತ್ತು ಧರ್ಮದವ. ಯಾಕೆ ತಪ್ಪಿಸ್ಲಿಲ್ಲೋ ಬುಳ್ಳಪ್ಪ ಮಾಸ್ತರ? ಹೌದೌದು ತೊರವಿ ಟಾಂಗ इकडं चालत नाही, हे महाराष्ट्र आहे. हौदौद काय असेल ते भीमा होळीचं तिकडं तुझं, इकडं नको रे बाबा. इकडं चालत नाही ते. ಆ ಯಾನಿದ್ದದ ವಿಷಯದಾಗ ಮಾತಾಡೋ ನನ್ನ ಸಂಗಟ ಕರ್ಮ ಅನ್ನೋದು ದೊಡ್ಡದದ. 3 ಲೋಕದ ಗಂಡ ಇದ್ರೂ ಕೂಡ ಅರ್ಜುನನ ಚಂಡ ಛೇದನ ಆಗ್ಯದಂದ್ರ ಧರ್ಮದವನಿನ ಸಂಗಟೆ ಇದ್ದ ಉಳಿಸ್ಬೇಕಾಗಿತ್ತು. ಯಾಕೆ ತಪ್ಪಿಸದೇನು? ಅದಕ್ಕ ಕರ್ಮ ದೊಡ್ಡದದ. ಹೌದು ಯಾವ ರೀತಿಯಿಂದ ಓಟ ಮಾಡಬಾರದು ಅನ್ನೋದು ಬುಳ್ಳಪ್ಪ ಮಾಸ್ತರ್ ಹೇಳೋದು. ಅದ ಕೇಳ್ರಿ ಬಂಧುಗಳೇ. ಬಡವ